ಸ್ನೇಹಿತರೆ, ಯೂಟ್ಯೂಬ್ ಮೂಲಕ ಏನು ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ, ನಮ್ಮ ವಸಂತ ಹೊಸಬೆಟ್ಟು ಇದನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಭಾಗಿಯಾಗಿ ನಿಮಗೆ ಹೇಳೋ ಸಂದರ್ಭದಲ್ಲೇ ನನಗೆ ಕೆಲವು ಹೊಸ ಸಂಗತಿಗಳು ಗೊತ್ತಾಗ್ತಾಯಿದೆ ಮತ್ತು ಸೋಜಿಗನೂ ಆಗ್ತಾಯಿದೆ. ಈವರೆಗೂ ನಾವು ಅದನ್ನೆಲ್ಲ ಬಳಕೆ ಮಾಡ್ತಾಯಿದ್ವಿ, ನೋಡ್ತಾ ಇದ್ವಿ, ಆದರೆ ಅದು ನಮಗೆ ಅದರ ಮಹತ್ವ ಅಥವಾ ಹಿನ್ನೆಲೆ ಗೊತ್ತಿರಲಿಲ್ಲ. ಇದನ್ನು ಒಂದು ಸ್ವಲ್ಪ ವಿವರವಾಗಿ ಹೇಳೋದಾದರೆ, ನಾನು ಚಿಕ್ಕವನಾಗಿದ್ದಾಗಲಿಂದಲೂ ನೋಡಿದ್ದೆ, ನಮ್ಮ ಊರುಗಳಲ್ಲೂ ನೋಡಿದ್ದೆ. ಕೆಲವು ಸಣ್ಣ ಕೂಸುಗಳು, ಒಂದು ಮಗು ಇತ್ತು ಒಬ್ಬರ ಮನೆಯಲ್ಲಿ. ಅದು ಯಾವಾಗಲೂ ಅಮ್ಮ ಎತ್ಕೊಂಡಾಗ ಅಥವಾ ಅಮ್ಮ ಕೆಳಗಡೆ ಇಳಿಸ್ಬಿಟ್ಟು ಅವರೇನೋ ಮನೆ ಕೆಲಸ ಮಾಡೋವಾಗ್ಲೂ ಈ ಮಗು ಅಮ್ಮನ ಸೆರಗನ್ನು ಹಿಡ್ಕೊಂಡೆ ಪುಟ್ಟ ಹೆಜ್ಜೆ ಇಟ್ಕೊಂಡು ಓಡಾಡೋದು. ಆಮೇಲೆ ಇದರಲ್ಲಿ ಯಾವುದೋ ಸೊಂಟದ ಮೇಲೆ ಎತ್ಕೊಂಡಾಗ್ಲೂ ಆ ಸೆರಗನ್ನೂ ಸೇರಿಸಿ ಈ ಬೆರಳನ್ನು ತಗೊಂಡು ಬಾಯಿಗೆ ಇಟ್ಕೊಂಡು ಉಚ್ಚಿಕ್ಬೋದು. ಯಾಕೆ ಹಿಂಗೆ ಅಂದರೆ ಅದೇನೋ ದುರಭ್ಯಾಸ, ಬಿಡಿಸಿದ್ರೆ ಅಲ್ಲೆಲ್ಲ ಉಬ್ಬು ಬರ್ತವೆ ಅಂತೇಳಿ ಅಜ್ಜಿದಿರು ಹೇಳೋರು. ಆ ಮಗುಗೆ ಅದು ಬೆರಳನ್ನು ಚಿಪ್ಲಿಕ್ಕೂ ಅಷ್ಟೊಂದು ಅವಕಾಶವನ್ನು ಕೊಡ್ತಾ ಇರಲಿಲ್ಲ. ಈ ರೀತಿ ಮಾಡಿದರೆ ಏನು ಅನ್ನೋದಕ್ಕೆ ನಮ್ಮ ಹುಡುಗರು ಅಥವಾ ಇನ್ನೂ ಕೆಲವರು, ನಮ್ಮಮ್ಮನೇ ಆಗಲಿ ಯಾವಾಗಲೂ ಹೇಳೋರು, ಹಂಗೆ ಚಿಪ್ತಾ ಇದ್ದರೆ ಶಿವ ಹಾಲು ಕೊಡ್ತಾನಂತೆ. ಹಾಲನ್ನು ಬೆರಳು ಮೂಲಕ ಮಗುಗೆ ಕೊಡ್ತಾನೆ, ಅದು ಮಗು ಹೊಟ್ಟೆ ತುಂಬ ಅದರ ಇದನ್ನು ಹಸಿವನ್ನು ಮರೀತದೆ. ಈ ಥರದ ವಿವರಣೆಗಳೆಲ್ಲ ಇದ್ವು. ಆದರೆ ವೈಜ್ಞಾನಿಕವಾದ ಕಾರಣ ಇಲ್ಲಿ ಅದಕ್ಕೆ ಬೇರೆಯೇ ಇದೆ ಅನ್ನುವಂಥದ್ದು ಗೊತ್ತಾಯಿತು. ಅದರ ಸಂದರ್ಭದಲ್ಲೇ ಹೇಳ್ಬಿಡ್ತೀನಿ. ನನ್ನ ಮೊಮ್ಮಗ ಈಗ ಬೆಂಗಳೂರಿನಲ್ಲಿ ಇರೋವಂಥವನು, ಅವನ ಈಗ 4 ವರ್ಷ ತುಂಬಿದೆ. ಅವನ ಒಂದು ಮನಸ್ಥಿತಿ, ಬೇರೆ ಬೇರೆ ಕೌಟುಂಬಿಕ ಕಾರಣಗಳು ಇತ್ಯಾದಿಗಳು. ಅವನಿಗೆ ಅವರಮ್ಮ ಈಗ ಒಂದು ಗೊಂಬೆಯನ್ನು ಕೊಡಿಸಿದ್ದೆ. ಅವನು ಲಿಲ್ಲಿ ಅಂತ ಹೆಸರಿಟ್ಕೊಂಡಿದ್ದಾನೆ. ಸುಂದರವಾಗಿರುವಂಥ ಒಂದು ಟೆಡಿ ಬೇರ್ ಥರ ಸುಂದರವಾಗಿರುವಂಥ ಒಂದು ಚಿಕ್ಕ ಗೊಂಬೆ. ಅದಕ್ಕೆ ಇವನು ಲಿಲ್ಲಿ ಅಂತ ಹೆಸರಿಟ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಅದನ್ನು ಯಾವಾಗಲೂ ಕೈನಲ್ಲಿ ಇಟ್ಕೊತಾನೆ, ಮಲ್ಕೊಳ್ಳುವಾಗಲೂ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೊತಾನೆ. ಯಾಕೆ? ವಿಜ್ಞಾನಿಗಳನ್ನ ಅಥವಾ ಡಾಕ್ಟ್ರುಗಳನ್ನು ಕೇಳಿದರೆ ನಿಮಗೆ ಹೇಳ್ತಾರೆ, ಕೆಲವರಿಗೆ ಏನೋ ಅಭದ್ರತೆ ಮನಸ್ಸಿನಲ್ಲಿ ಕಾಡಿದಾಗ, ಒಂಟಿತನ ಅನಿಸಿದಾಗ, ಅಪ್ಪನೋ ಅಮ್ಮನೋ ಜೊತೆ ಇಲ್ಲ, ಅಥವಾ ತಾಯಿ ಅಜ್ಜಿ ಇವರ್ಯಾರೋ ಇಲ್ಲ, ಅಥವಾ ನನಗೆ ಬೇಕಾದಂಥವರು ಜೊತೆ ಇಲ್ಲ ಅನ್ನೋಂಥ ಅಭದ್ರತೆಯ ಭಾವನೆ ಬಂದಾಗ ಏನನ್ನಾದರೂ ಒಂದು ಆಸರೆಯನ್ನು ಮಗು ಅಪೇಕ್ಷೆ ಪಡ್ತದೆ, ಇಷ್ಟಪಡ್ತದೆ. ಹುಡುಕ್ತಾ ಇರೋನು ಒಂದು ಕಡ್ಡಿ ಸಿಕ್ಕಿದ್ರು ಹಿಡ್ಕೊಳ್ತಾನೆ ಅಂತಾರಲ್ಲ, ಹಾಗೆ ಈ ಮಕ್ಕಳು ಇನ್ಯಾವುದು ಜೀವಂತ ವ್ಯಕ್ತಿ ಸಿಗದೇ ಇದ್ದಾಗ ಈ ನಿರ್ಜೀವ ವಸ್ತುವನ್ನೇ ತಮ್ಮ ಆತ್ಮೀಯ ಗೆಳೆಯ ಅಥವಾ ತಮ್ಮ ಸುರಕ್ಷಿತ ಭದ್ರತೆಯನ್ನು ನೀಡುವಂಥ ವ್ಯಕ್ತಿ ಅಂತೇಳಿ ತಿಳ್ಕೊಳ್ತಾರಲ್ಲ, ಹಾಗೆ ಈ ವಿಷಯ ಹೇಳೋ ಸಂದರ್ಭದಲ್ಲಿ ನಿಮಗೆ ಇದರ ಹಿನ್ನೆಲೆಯನ್ನು ಹೇಳಬೇಕಾಯಿತು. ಈಗ ಇನ್ನೊಂಚೂರು ಹೇಳ್ತೀನಿ. ಈ ಕೆಲವರು ಸದಾ ಒಂದು ಕಂಬಳಿಯನ್ನು ಅಥವಾ ಒಂದು ಶಾಲನ್ನು ಇಟ್ಕೊಂಡು ಹೋಗೋದುಂಟು. ನಮ್ಮ ಅಮ್ಮದಿರು ಹೇಳ್ತಾಯಿದ್ರು, ಎಲ್ಲಾದರೂ ನೀನು ಹೊರಗಡೆ ಹೋಗ್ಬೇಕಾದ್ರೆ ರಾತ್ರಿ ಹೊತ್ತು ಕೈನಲ್ಲಿ ಕೋಲು ಇಟ್ಕೊಂಡು ಹೋಗುವಂಥ ಒಂದು ಕೋಲನ್ನು ಕೊಡೋರು. ಆ ಕೋಲು ನಿರ್ಜೀವ ವಸ್ತು ಆದ್ರೂ ಈ ವ್ಯಕ್ತಿಗೆ ಒಂದು ಧೈರ್ಯವನ್ನು, ಬಲವನ್ನು ತಂದು ಕೊಡುವಂಥ ಸಾಧನ ಆಗ್ತಾಯಿತ್ತು. ಗೆಳೆಯನೂ ಆಗ್ಬೋದು ಅಥವಾ ರಕ್ಷಣೆಯ ಒಬ್ಬ ವ್ಯಕ್ತಿನೂ ಆಗ್ಬೋದು. ಇಂಥ ವಸ್ತುಗಳನ್ನು ನಾವು ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬಳಕೆ ಮಾಡೋದನ್ನು ಗಮನಿಸ್ತೀವಿ. ಇದನ್ನು ನಾವು ಕನ್ನಡದಲ್ಲಿ ರಕ್ಷಾ ಕವಚ ಅಂತಲೂ ಕರಿತೀವಿ. ಕೈ ಒಂದು ದಾರ ಕಟ್ಕೊಳ್ಳೋದಿರ್ಬೋದು, ಅಥವಾ ಕೆಲವರು ಕೊರಳಿಗೆ ರುದ್ರಾಕ್ಷಿ ಹಾಕ್ಕೊತಾರೆ. ನಾನು ಎಷ್ಟೋ ಜನ ಕೇಳ್ತೀನಿ, ರುದ್ರಾಕ್ಷಿ ಸನ್ಯಾಸಿಗಳು ಹಾಕ್ಕೊಳ್ಳುವಂಥದ್ದು. ನೀವು ಹೆಂಡತಿ ಮಕ್ಕಳು ಸಂಸಾರ ಇರೋರೆಲ್ಲ ರುದ್ರಾಕ್ಷಿಗಳನ್ನ ಹಾಕ್ಕೊಂಡು ಹಣೆಗೆ ಬಟ್ಟಿ ಇದನ್ನ ಇಟ್ಕೊತಿರಲ್ಲ, ನೀವೇನು ಈ ಕಡೆ ಸನ್ಯಾಸಿಗಳು ಅಲ್ಲ, ಸಂಸಾರಿಗಳು ಅಲ್ಲ, ಈ ಥರ ಆಗ್ತಿರಲ್ಲ ಅಂತ ಹೇಳಿ ಹೇಳ್ತಾ ಇದ್ದಿದ್ದು. ಕೆಲವರಿಗೆ ಅದರ ಅರ್ಥನೇ ಆಗ್ತಾ ಇರಲಿಲ್ಲ. ಆದರೆ ಇದರ ಹಿನ್ನೆಲೆಯಲ್ಲಿ ಯಾಕೆ ಇದು ಅಂದರೆ, ಕೆಲವರಿಗೆ ಅದು ಒಂಥರ ಭದ್ರತೆ. ಇದಿದ್ದರೆ ನಾನು ಇಂಥವನು ಅಂತ ತೋರಿಸ್ಕೊಳ್ಬೋದು ಅನ್ನೋದು ಇವತ್ತು ಜಾಸ್ತಿ ಆಗಿದೆ. ಆದರೆ ಅದರ ಇನ್ನೊಂದು ಭಾಗವಾಗಿ ಇದಿದ್ದರೆ ನಮಗೆ ರಕ್ಷಣೆ ಆಗುತ್ತೆ ಅಂತ ತಾಯಂದಿರು ಹಿಂದೆ
ಈ ಕಳಿಸ್ತಾ ಇದ್ದಿದ್ದು ಇದೆಲ್ಲನೂ ಉಂಟು. ಮೂಲತಃ ಈ ಒಂದು ಶಬ್ದ ಇದೆಯಲ್ಲ, ಇದನ್ನು ಇಂಗ್ಲೀಷ್ನಲ್ಲಿ ಸೆಕ್ಯೂರಿಟಿ ಬ್ಲ್ಯಾಂಕೆಟ್ ಅಂತೇಳಿ ಕರೀತಾರೆ. ಅದೊಂದು ಇಡಿಯಮ್ ಆಗಿಯೇ ಬಳಕೆ ಆಗ್ತದೆ. ಮಿಲ್ಟ್ರಿನಲ್ಲಿ ರಹಸ್ಯವಾದ ವಿಚಾರಗಳನ್ನು ಹೇಳಲಿಕ್ಕೆ, ಸಂದೇಶನೆಲ್ಲ ಕಳಿಸ್ಲಿಕ್ಕೆ ಆ ಸೆಕ್ಯೂರಿಟಿ ಬ್ಲ್ಯಾಂಕೆಟ್ ಅನ್ನುವಂಥ ಶಬ್ದವನ್ನು ಬಳಕೆ ಮಾಡ್ತಾಯಿದ್ರು. ಆದರೆ ಅದು ಮುಂದೆ 1950ರಲ್ಲಿ ವ್ಯಂಗ್ಯಚಿತ್ರದ ಕ್ಷೇತ್ರಕ್ಕೂ ಬಂದಿದೆ. ಚಾರ್ಲ್ಸ್ ಶುಲ್ಸ್ ಅನ್ನುವಂಥವನು ಒಬ್ಬ ದೊಡ್ಡ ವ್ಯಂಗ್ಯಚಿತ್ರಕಾರ. ಅವನು ವ್ಯಂಗ್ಯಚಿತ್ರದಲ್ಲಿ ಒಬ್ಬ ಲೀನಸ್ ಅನ್ನುವಂತಹ ಒಂದು ಪಾತ್ರವನ್ನು, ಮಗುವಿನ ಪಾತ್ರವನ್ನು ತರ್ತಾನೆ. ಅದು ಆ ಒಂದು ಇದಿದೆಯಲ್ಲ, ಪೀನಟ್ಸ್ ಕಾಮಿಕ್ಸ್ ಅಂತ ಹೇಳಿ ನಿಮಗೆಲ್ಲ ಗೊತ್ತಿರ್ಬೋದು. ಪೀನಟ್ಸ್ ಕಾಮಿಕ್ಸ್ ಅಂತ ಭಾಳ ಪ್ರಸಿದ್ಧವಾದ್ದು. ಅದರಲ್ಲಿ ಬರುವಂಥ ಒಂದು ಪಾತ್ರ ಲೀನಸ್ ಅನ್ನುವಂಥ ಹುಡುಗಂದು. ಆ ಹುಡುಗ ಯಾವಾಗಲೂ ಹೆಗಲ ಮೇಲೆ ಒಂದು ನೀಲಿ ಬಣ್ಣದ ಹೊದಿಕೆಯನ್ನು ಹಾಕ್ಕೊಂಡಿರ್ತಾನೆ, ಒಂದು ಬ್ಲ್ಯಾಂಕೆಟ್. ಅದು ಆ ಹುಡುಗನಿಗೆ ರಕ್ಷಣೆಯನ್ನು ಕೊಡುವಂತಹ ಒಂದು ಆತ್ಮ ಸಂಗಾತಿ ಇದ್ದ ಹಾಗೆ. ಇದು ಮುಂದೆ ಏನಾಗ್ತದೆ, ಬೇರೆ 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 ಕ್ಷೇತ್ರಗಳಲ್ಲಿ ಒಂದು ನುಡಿಗಟ್ಟಾಗಿ ಬಳಕೆ ಆಗ್ತದೆ. ವ್ಯಂಗ್ಯಚಿತ್ರಗಳಲ್ಲೂ ಅದು ಇದೆ. ಒಟ್ಟು ಆತ್ಮಸ್ಥೈರ್ಯಕ್ಕೋಸ್ಕರವಾಗಿ, ಒಂದು ಸುಭದ್ರತೆಗೋಸ್ಕರವಾಗಿ ಬಳಕೆಯಾಗುವಂತಹ ಒಂದು ವಸ್ತು. ವ್ಯಂಗ್ಯಚಿತ್ರ ಕ್ಷೇತ್ರದಲ್ಲಿ ಅದು ಬಹಳ ಹೆಸರುವಾಸಿಯಾಗಿದೆ. ಈಗ ಈ ಸೆಕ್ಯೂರಿಟಿ ಬ್ಲ್ಯಾಂಕೆಟ್ ಬಗ್ಗೆ ತಿಳ್ಕೊಂಡ್ರಿ. ರಕ್ಷಾಬಂಧ, ಒಂದು ರೀತಿಯ ಒಂದು ಕಂಬಳಿ, ಒಂದು ಹೊದಿಕೆ, ಆ ಥರ ಏನೋ ನಿಮ್ಮ ರಕ್ಷಣೆಗೋಸ್ಕರವಾಗಿ, ನಿಮ್ಮ ಆತ್ಮಬಲಕ್ಕಾಗಿ ಇಟ್ಕೊಳ್ಳುವಂಥ ಒಂದು ವಸ್ತು ಅಂತ. ಅದು ನಿರ್ಜೀವ ಆದ್ರೂ ನಿಮಗೆ ಒಂದು ಜೀವಂತಿಕೆಯನ್ನು ತಂದುಕೊಡೋದು ಅಂತ ಅನೇಕರಿಗೆ ಇಂಥ ಬಿಡ್ತದೆ. ಸ್ನೇಹಿತರೆ, ಈಗ ನಿಮ್ಮ ಬದುಕಿನಲ್ಲಿ ಯಾವುದನ್ನು ನೀವು ನಿಮ್ಮ ಸೆಕ್ಯೂರಿಟಿ ಬ್ಲ್ಯಾಂಕೆಟ್ ಅಂತ ಹೇಳಿ ತಿಳ್ಕೊಂಡಿದ್ದೀರಿ, ಆಧರಿಸಿದ್ದೀರಿ, ಅದನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಅದು ಇನ್ನಷ್ಟು ಜನಗಳಿಗೆ ಉಪಯೋಗ ಬಂದರೆ ಬರಲಿ, ಅಧ್ಯಯನಕಾರರಿಗೆ ಬೇಕಾದರೆ ಆಗಲಿ. ತಿಳಿಯೋಣ. ನಮಸ್ಕಾರ. ಮೇಷ್ಟ್ರುಗಳಾಗಲಿ, ಅಪ್ಪ ಅಮ್ಮದಿರಾಗಲಿ, ಮಕ್ಕಳುಗಳಿಗೆ ನೀನು ಬುದ್ಧಿವಂತ ಆಗು ಅಂತ ಹೇಳ್ತಾರೆ ಮತ್ತು ಅದೇ ರೀತಿ ಬೆಳೆಸಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬುದ್ಧಿವಂತ ಆಗೋದು, ಮೇಧಾವಿ ಆಗೋದು ತಪ್ಪೇನೂ ಅಲ್ಲ. ಆದರೆ ಆ ಮೇಧಾವಿತನದಲ್ಲಿ, ಅತಿ ಬುದ್ಧಿವಂತಿಕೆಯಲ್ಲಿ ಒಂದಿಷ್ಟು ಕೇಡುತನಗಳು ಸೇರ್ಕೊಬಿಟ್ರೆ ಹೇಗಿರ್ತವೆ? ನಿಮಗೆ ನಮ್ಮ ಟಿ ವಿಗಳಲ್ಲಿ ಇತ್ಯಾದಿಗಳಲ್ಲಿ ಬರುವಂಥ ಸುದ್ದಿಗಳಲ್ಲಿ ನೀವು ನೋಡಿರ್ಬೋದು. ಬಾಂಬ್ ಬಿಟ್ಟವನು, ಎಷ್ಟೋ ಜನಗಳನ್ನು ಕೊಂದಂಥವನು IITನಲ್ಲಿ ಓದಿದ್ದ ಅಥವಾ ಬೇರೆ ದೇಶದಲ್ಲಿ ದೊಡ್ಡ ತಂತ್ರಜ್ಞಾನವನ್ನು ಕಲಿತಿದ್ದ, ಏನೇನೋ ಇವನು ಭಾಳ ಬುದ್ಧಿವಂತ ಆಗಿದ್ದ ಅಂತ ಕೇಳ್ತೀವಲ್ಲ, ಅಂಥವ್ರನ್ನ ಬ್ರೈನಿಯಾಕ್ ಅಂತೇಳಿ ಕರಿಬೋದು. ನಿಮಗೆ ಹಳೆಯ ಸಿನಿಮಾಗಳು ಗೊತ್ತಿದ್ದರೆ, ಈಗ ಮಾಯಾಬಜಾರ್ ಅಥವಾ ಇನ್ಯಾವುದೋ ತೆಲುಗು ಸಿನಿಮಾಗಳನ್ನು ನೀವು ನೋಡಿರ್ಬೋದು. ಅಲ್ಲಿ ಹೀರೋ ಸ್ವತಂತ್ರೂಪಿಯಾಗೂ ಇರ್ತಾನೆ, ಆರೋಗ್ಯವಂತನಾಗೂ ದಷ್ಟಪುಷ್ಟನಾಗೂ ಇರ್ತಾನೆ, ಶಕ್ತಿಶಾಲಿಯೂ ಆಗಿರ್ತಾನೆ. ಆದರೆ ಅವನ ವಿರುದ್ಧವಾಗಿ ಬರುವಂಥ ಇನ್ನೊಂದು ಖಳನಾಯಕ ಪಾತ್ರ ಇರ್ತದೆ. ಅವನು ಜೋರಾಗೇ ಇರ್ತಾನೆ, ಅವನು ಶಕ್ತಿಶಾಲಿ. ಆದರೆ ಈ ನಾಯಕ ಯಾರಿರ್ತಾನೆ ಅವನಿಗಿಂತಲೂ ಅತೀ ಬುದ್ಧಿವಂತ ಆಗಿರ್ತಾನೆ, ಅತೀ ಈ ತಾಂತ್ರಿಕ ಸಾಮರ್ಥ್ಯವನ್ನು ಪಡ್ಕೊಂಡಿರುತ್ತವನಾಗಿರ್ತಾನೆ. ಇವನು ಸೂಪರ್ಮ್ಯಾನ್ ಆದರೆ, ಯಾರು ನಾಯಕ ಸೂಪರ್ಮ್ಯಾನ್ ಆದರೆ, ಅವನು ಖಳನಾಯಕ, ಅವನನ್ನು ಮೀರುವಂತಹ ಮಹಾನ್ ಈ ಛತ್ರಿ ಅಂತಿರಲ್ಲ, ನೀವು ಬೇಕಾದರೆ ಮಹಾನ್ ದುಷ್ಟ ಅಂತಿರಲ್ಲ, ಆ ದುಷ್ಟತೆಯ ಜೊತೆಗೆ ಅತಿ ಬುದ್ಧಿವಂತನೂ ಆಗಿರ್ತಾನೆ. ಇಂಥವನ್ನ ಬ್ರೈನಿಯಾಕ್ ಅನ್ನುವಂಥ ಒಂದು ಪದದಲ್ಲಿ ನಮ್ಮವರು ಕಟ್ಟಿಕೊಟ್ಟಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ಈ ಬ್ರೈನಿಯಾಕ್ ಪದ ಈ ನಮ್ಮ ಮಕ್ಕಳುಗಳು ನೋಡುವಂಥ ಈ ಕಾರ್ಟೂನ್ ಬುಕ್ಸ್ ಇವೆಯಲ್ಲ, ದೊಡ್ಡ ದೊಡ್ಡ ಕಥೆಗಳಿವೆಯಲ್ಲ, ಕಥಾಮಾಲಿಕೆಗಳಿವೆಯಲ್ಲ, ಅದರಲ್ಲಿ ಬರೋದನ್ನು ನೀವು ನೋಡಿರ್ಬೋದು. ನಮ್ಮಂಥ ವಯಸ್ಸಾದವರಿಗೆ ಆ ಪಾತ್ರಗಳ ಪರಿಚಯ ತುಂಬ ಕಡಿಮೆ. ಆದರೆ ನಮ್ಮ ಮಕ್ಕಳುಗಳು ಕೇಳಿದರೆ, ಕಾಮಿಕ್ಸ್ ಬುಕ್ಗಳನ್ನು ಓದೋವ್ರನ್ನ, ಸಿನಿಮಾಗಳನ್ನ ನೋಡೋವಂಥವ್ರನ್ನ ನೀವು ಕೇಳಿದರೆ
ಅವರು ಹೇಳ್ಬಿಡ್ತಾರೆ ಯಾರಿವನು ಏನು ಅಂತ. ಈ ಬ್ರೈನಿಯಾಕ್ ಅನ್ನುವಂಥ ಒಂದು ಪಾತ್ರ ಸುಮಾರು 1958ರ ಸಂದರ್ಭದಲ್ಲಿ ಆ ಕಾಲದಲ್ಲಿ ಹುಟ್ಕೊಳ್ತದೆ. ಇದನ್ನು ಸೃಷ್ಟಿ ಮಾಡಿದವನು ಒಬ್ಬ ಲೇಖಕ ಒಟ್ಟೋ ಬ್ರೈಂಡರ್ ಅಂತ, ಒಬ್ಬ ಬರಹಗಾರ, ಮಕ್ಕಳುಗಳಿಗೆ ಕಥೆಗಳನ್ನು ಬರೆಯುವಂಥವನು. ಅವನ ಜೊತೆಯಲ್ಲಿ ಸೇರಿದಂಥ ಒಬ್ಬ ಕಲಾವಿದ ಅಲ್ ಪ್ಲಾಸ್ಟಿನೋ ಅಂತ ಹೇಳಿ, ಇವರಿಬ್ಬರೂ ಸೇರಿ ಅಲ್ ಪ್ಲಾಸ್ಟಿನೋ ಮತ್ತು ಒಟ್ಟೋ ಬ್ರೈಂಡರ್ ಇವರಿಬ್ಬರೂ ಸೇರಿ ಈ ಪಾತ್ರವನ್ನು ಸೃಷ್ಟಿ ಮಾಡ್ತಾರೆ. ಈ ಪಾತ್ರ ಮೊದಲು ಒಂದು ರೀತಿಯಲ್ಲಿರ್ತದೆ, ಆಮೇಲೆ ಇನ್ನೊಂದು ರೀತಿಯ ಗುಣಗಳು ಅದಕ್ಕೆ ಪ್ರಾಪ್ತ ಆಗ್ತವೆ. ಹೀಗೆ ಅದು ಕಾಲ ಕಾಲಕ್ಕೆ ದಶಕಗಳಿಂದ ಬೆಳೀತಾ ಬಂದಿವೆ. ಇದು ನೀವು ಎಲ್ಲಾದರೂ ಈ ಕಾಮಿಕ್ಸ್ ಬುಕ್ಕು ಸಿಕ್ಕಿದರೆ ಅದನ್ನು ಒಮ್ಮೆ ತೆರವಾಕಿ ಅವನ ಬಗ್ಗೆ ಇನ್ನಷ್ಟು ನಿಮಗೆ ಗೊತ್ತಾಗ್ತದೆ. ಅದರ ಕೆಲವು ಅಂಶಗಳನ್ನು ಇಲ್ಲಿ ಹೇಳ್ತೀನಿ. ಅಂದರೆ ಆ ಕಾಮಿಕ್ನಲ್ಲಿ ಬರ್ತಾ ಇದ್ದ ಒಂದು ಪಾತ್ರ ಇದೆಯಲ್ಲ, ಆ ಪಾತ್ರದ ಹೆಸರು ಬ್ರೈನಿಯಾಕ್. ಅದು ಮುಂದೆ ಒಂದು ನುಡಿಗಟ್ಟಾಗೋಯಿತು. ಇವನು ಒಬ್ಬ ಬಕಾಸುರ ಅಂತೇಳಿ ನಮಗೆ ಮಹಾಭಾರತದಲ್ಲಿ ಪಾತ್ರ ಆದರೆ ಆಮೇಲೆ ಅದು ಜನ ಮಾತಿನಲ್ಲಿ, ಜನರ ಒಂದು ಅಭಿವ್ಯಕ್ತಿಯಲ್ಲಿ ಒಂದು ನುಡಿಗಟ್ಟಾಗಿ ಬಳಕೆ ಆಗ್ತಾ ಇದೆಯಲ್ಲ. ಇವನು ಭೀಮನಂತವನು, ಇವನು ರಾವಣ, ಇವನು ಬಕಾಸುರ, ಶಕುನಿ, ಇಂಥ ಮಾತುಗಳು. ಹಾಗೆಯೇ ಈ ಬ್ರೈನಿಯಾಕು ಒಂದು ಕಥಾಪಾತ್ರವಾಗಿದ್ದದ್ದು ಇವತ್ತು ನುಡಿಗಟ್ಟಾಗಿ ಬಳಕೆ ಆಗ್ತಾಯಿದೆ, ಜನಜೀವನದಲ್ಲೂ ಬಳಕೆ ಆಗ್ತಾಯಿದೆ, ವ್ಯಂಗ್ಯ ಚಿತ್ರಗಳಲ್ಲಿ ಅದೊಂದು ಪ್ರಮುಖವಾದ ಸ್ಥಾನವನ್ನು ಪಡ್ಕೊಂಡಿದೆ. ಯಾಕೋ ನಾನು ಮೊದಲೇ ಹೇಳಿದಾಗೆ ಶಕ್ತಿಶಾಲಿಯೂ ಹೌದು, ಜೊತೆಗೆ ಅವನು ವಿಜ್ಞಾನಿಯೂ ಹೌದು, ತಂತ್ರಜ್ಞಾನಿಯೂ ಹೌದು, ಗಣಿತ ಅವನಿಗೆ ಚೆನ್ನಾಗಿ ಗೊತ್ತು, ಆಮೇಲೆ ಖಗೋಳ ವಿಜ್ಞಾನ ಗೊತ್ತು, ಬಾಹ್ಯಾಕಾಶದಲ್ಲಿ ಓಡಾಡೋದು ಗೊತ್ತು, ಆಮೇಲೆ ಇನ್ನೂ ಮುಖ್ಯವಾಗಿ ಅವನು ಅಲ್ಲಿ ಇದ್ದುಕೊಂಡೇನೆ ಎದುರಿಗೆ ಇರುವಂಥ ಪಾತ್ರಗಳನ್ನು ಇಲ್ಲಿಂದನೇ ರಿಮೋಟ್ ಕಂಟ್ರೋಲ್ನಲ್ಲಿ ನಿಯಂತ್ರಣ ಮಾಡಿದ ಹಾಗೆಯೇ ಅವನು ಅದನ್ನು ನಿಯಂತ್ರಣ ಮಾಡ್ತಾನೆ. ಜೊತೆಗೆ ಅವನು ಕಾಲವನ್ನು ಹಿಂದೆ ಮುಂದೆನೂ ಮಾಡಬಲ್ಲ. ಕಾಲ ನಿಲ್ಲುತ್ತೆ, ನಿಂತ್ಕೋಬಂದ್ರೂ ಹೋಗುತ್ತೆ, ಮುಂದೆ ಏನಾಗ್ಬೋದು ಅದನ್ನು ಅವನು ತೋರಬಲ್ಲ, ತಿಳಿಯಬಲ್ಲ. ಹಾಗೆ ಜೊತೆಗೆ ಬಾಹ್ಯಾಕಾಶವನ್ನು ನಿಯಂತ್ರಣ ಮಾಡಬಲ್ಲ. ಅಂತಹ ಅದ್ಭುತವಾದಂತಹ ಚಮತ್ಕಾರ ಶಕ್ತಿ, ಮೇಧಾಶಕ್ತಿ ಎಲ್ಲವನ್ನು ಪಡ್ಕೊಂಡಂಥವನು ಇವನು ಬ್ರೈನಿಯಾಕ್. ಆದರೆ ವಿಷಾದನೀಯ ಏನು ಅಂದರೆ ಇವನು ಇದನ್ನೆಲ್ಲವನ್ನು ಜಗತ್ತಿನ ಒಳ್ಳೆಯದಕ್ಕೆ, ಸಮಾಜದ ಹಿತಕ್ಕೆ ಬಳಕೆ ಮಾಡೋದಕ್ಕೆ ಬದಲಾಗಿ ತನ್ನ ಎದುರಾಳಿ ಸೂಪರ್ಮ್ಯಾನನ್ನು, ನಾಯಕನನ್ನು ಮಟ್ಟ ಹಾಕಲಿಕ್ಕೆ, ನಾಶ ಮಾಡಲಿಕ್ಕೆ ಬಳಕೆ ಮಾಡ್ತಾ ಇರ್ತಾನೆ. ಈ ರೀತಿ ಬಳಕೆ ಮಾಡ್ತಾ ಇರೋದೇ ಅದ್ಭುತವಾದಂಥ ಒಂದು ಕಥಾನಕ ಆಗ್ತದೆ. ನೋಡುಗರಿಗೆ ಅದು ಹಬ್ಬ ಹೀಗೂ ನಡೀತದ ನಾಟಕ, ಎಷ್ಟೋ ಹೀಗೂ ಇವನು ಮಾಡ್ತಾನ ಅನ್ನೋಂಥ ಕುತೂಹಲ ಬಂದು ಮಕ್ಕಳು ಎಷ್ಟು ಕಾಲ ಬೇಕಾದರೂ ಆ ಕಾಮಿಕ್ಕು, ಆ ಚಿತ್ರ ಸರಣಿಯನ್ನು ನೋಡ್ತಾ ಹೋಗ್ತವೆ.